TMC ಅಧ್ಯಕ್ಷರು. ನಾವು ಶಾಲೆಯ ಸಮಿತಿ ಅಭಿವೃದ್ಧಿ ಅಧ್ಯಕ್ಷರಾಗಿ ನಾವು ಈಗ 4-5 ವರ್ಷದಿಂದ ನಾವು ಒಂದು ಮಾಹಿತಿ ಕೊಟ್ಟು ನಮಗೆ ಶೌಚಾಲಯ ಇಲ್ಲ ಅಂತ 3-4 ವರ್ಷದಿಂದ ಬರೇ ಅಧಿಕಾರಿ ವರ್ಗದವರಿಗೆ ಕೊಟ್ಟು ಯಾರೂ ಸ್ಪಂದನೆ ಮಾಡಿಲ್ಲ. ಆದರೆ ಎಲ್ಲ ಇದೆ, ನಮ್ಮ ಆಟದ ಮೈದಾನ ಇಲ್ಲ ಅನ್ನೋ ಕಾರಣಕ್ಕಾಗಿ ನಮ್ಮ ಶಾಲೆಯ ಮಕ್ಕಳ ಸಂಖ್ಯೆ ಕುಗ್ತಾ ಬಂತು. ಆ ಕುಗ್ತಾ ಬಂದಿರೋದ್ರಿಂದವ ಶಾಲೆ ಆಟದ ಮೈದಾನಕ್ಕೆ ಅಂತ ಹೋದಾಗ ಅದು ಗೋಮಾಳು ಜಾಗ ಇರೋದ್ರಿಂದವ ಶಾಲೆ ಸೇರಿ ಗೋಮಾಳ ಇರೋದ್ರ ಜಾಗದಿಂದವ ಅದು ಇಲ್ಲ ಆಗಲ್ಲ. ಅದು ನೀವು ಮಾಡತ್ತಾಗೆ ಅಧಿಕಾರಿ ವರ್ಗ ಮಾಡ್ಕೊಳ್ರಿ ಅಂತ ಹೋದರು. ಅದಕ್ಕೆ ನಾವು ಲೋಕಾಯುಕ್ತರ ಮೊರೆ ಹೋದು, ಲೋಕಾಯುಕ್ತರಿಂದ ಹೈಕೋರ್ಟ್ಗೆ ಹೋದು, ಅಲ್ಲಿಂದ ನಾವು ಹೈಕೋರ್ಟ್ಗೆ ಹೋದ್ರು ಸಹ ಅಲ್ಲಿ ಅವರು ಅಲ್ಲಿ ಬೇರೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಾದಂಥವ್ರು ಅಂಜನಪ್ಪ ಅವರೆಲ್ಲವ ಅದು ಇದು ಕೆಲಸ ಮಾಡೋಕ್ಕೆ ಬಂದು ಆ ಜಾಗದಲ್ಲಿ ಮಾಡಬೇಡ್ರಿ, ಅದು ಶಾಲೆಗೆ ಅಂತ ಮೀಸಲಿಟ್ಟಿರೋ ಜಾಗ ಅಂತ ಹೇಳಿದ್ರು ಸಹ ಕೇಳಲಿಲ್ಲ. ನಾನು ಒಂದು ಶೌಚಾಲಯ ಇಲ್ಲ, ಶೌಚಾಲಯಕ್ಕೆ ಮಾಡ್ಸೋಣ ಅಂತ BO, EO, AC, DC ಎಲ್ಲರಿಗೂ ಒಂದು ಮನವಿ ಕೊಟ್ಟು ಬಂದರು ಸಹ ಈಗ 5 ವರ್ಷದಿಂದ ಯಾವುದೇ ಥರದ ಕಾಮಗಾರಿ ಆಗಿಲ್ಲ. ಈಗ ಅದು ಎಲ್ಲ ಚೆನ್ನಾಗಿದೆ. ಅಲ್ಲ ಸರ್, ಶೌಚಾಲಯದ ಸ್ಥಿತಿ ಹೇಗಿದೆ ಇವಾಗ ನಿಮ್ದು? ಶೌಚಾಲಯ ಸ್ಥಿತಿ ಇದೇ ಥರ ಇದೆ ನೋಡಿ. ಬನ್ನಿ ಸರಿ ಒಳಗಡೆ. ಇದು BO ಬಂದು ಮೊನ್ನೆ ಇಲ್ಲಿ ಏನು ಅಂತ ಸುಮ್ಮನೆ ಆಟೋಮೇಟಿಕ್ ಬಾಕ್ಸ್ ಇಕ್ಕಿ ಹೋಯ್ತಾರೆ. ಇದಕ್ಕೆ ಗುಂಡಿ ಯಾವುದೇ ತರದಿಲ್ಲ. ಮಕ್ಕಳು ಸಹ ಇಲ್ಲೇನು ಉಪಯೋಗಿಸ್ತಾ ಇಲ್ಲ, ಒಂದು ಯಾವ ವ್ಯವಸ್ಥೆನೇ ಇಲ್ಲ. ಈ ಕಡೆ ಬನ್ನಿ, ಈ ಕಡೆ ಒಂದು ಬೀಗ ಹಾಕಿದೆ, ಇದ್ರೊಳಗೆ ಏನು ಇಲ್ಲ. ಇದು ಬಳಸಲಿಕ್ಕೆ ಯೋಗ್ಯ ಇಲ್ವಾ? ಯೋಗ್ಯ ಇಲ್ಲ. ಅದು ಗುಂಡೆ ಇಲ್ಲ ಸರ್, ಮೊದ್ಲಿಲ್ಲಿ ಗುಂಡೆ ಇಲ್ಲ, ಸುಮ್ಮನೆ ಬೇಸಿಗೆ ಇಕ್ಕಿ 2002-3 ಇದರಲ್ಲಿ ಅಭಿಯಾನದಲ್ಲಿ ಆಗಿರೋದು ಇದು. ಇದ್ರೆ ಅದು ಬಳಕೆನೇ ಮಾಡಿಲ್ಲ, ಬಳಕೆ ಮಾಡಿರೋದೇ ಗೊತ್ತು. ಇದ್ರೊಳಗಡೆ ಹೇಗಿದೆ ಸರ್ ಸ್ಥಿತಿ? ನೋಡಿ, ಇದು ಶೌಚಾಲಯ ಮಕ್ಕಳು ಮನೆಯಲ್ಲಿ ಅಧಿಕಾರಿ ಇದು ಅವ್ರ ಮನೆಯಲ್ಲಿ ಈ ತರ ಮಾಡ್ತಿರ್ತಾರ. ನಮ್ಮ ಶಾಲೆಯಲ್ಲಿ ಶೌಚಾಲಯ ಇದೆ ಅಂತ ಇದೆ. ಶೌಚಾಲಯ ಬಳಕೆ ಇದು ಮೊನ್ನೆ BO ಸಾಹೇಬರು ಬಂದು ಮಾಡ್ಕೊಟ್ಟು ಮಾಡಿಕೊಟ್ಟಿದ್ದಾರೆ. ನೋಡಿ, ಅವ್ರಿಗೊಂದ್ಸರಿ ಗಮನಕ್ಕೆ ಇರ್ತಾರ ಅಂತ ವಿಚಾರ. ನೋಡಿ, ಇಷ್ಟು ಮಾಡಿದ್ರೆ ಮುಗೀತಾ ನಮ್ಮ ಶೌಚಾಲಯ? ಯಾಕೆ ಮಕ್ಕಳ ಸಂಖ್ಯೆ ಕುಗ್ತಾ ಹೋಗಿ ಅಂದ್ರೆ ಒಂದು ಆಟದ ಮೈದಾನ ಇಲ್ಲ, ಒಂದು ಶೌಚಾಲಯ ಇಲ್ಲ. ಹಂಗಾಗಿ ಈ ಉದ್ದೇಶದಿಂದ ಮಕ್ಕಳ ಸಂಖ್ಯೆ. ಇವಾಗ ಯಾವ್ದಕ್ಕೆ ಅನುದಾನ ಬಿಡುಗಡೆ ಮಾಡಿದ್ದಾರೆ ಸರ್? ಇವಾಗ ನಮ್ದು ಶೌಚಾಲಯ ಕೊಡ್ರಿ ಅಂತ ಎಲ್ಲಾ ಇಲಾಖೆಗೆ ನೋಡ್ರಿ 5-6 ವರ್ಷದಿಂದ ನಾವು ಇದು ಮಾಡಿದ್ರು ಸರ್. AC, DC ಎಲ್ಲ ನೋಡಿ ಪೇಪರ್ ಆಗಿ ಉಳಿದವೆ. ಇದಕ್ಕೆ ಮಾಡಿಕೊಡ್ರಿ ಅಂತಂದ್ರೆ ದುರದೃಷ್ಟದಿಂದ MLA ಕೊಂಡು ಬಂದಿದೆ ಅಂತೇಳಿ ಅದು ಮರದವನ್ನೆಲ್ಲ ಕರಗಿಸ್ತಾ. ಇದು ಚೆನ್ನಾಗಿತ್ತು ಸರ್ ಮೊದಲು ಮೇಲ್ಚಾವಣಿ? ಚೆನ್ನಾಗಿತ್ತು ಸರ್. ಯಾವ್ದು ಚೆನ್ನಾಗಿತ್ತು? ಇದೇ ತರ ಈ ಕಡೆ ಕೊಠಡಿ ಇದೆಯಲ್ಲ, ಈ ತರ ಇತ್ತಾ? ಇದೇ ಕೊಠಡಿ ಆದಾಗ್ಲೇ ಅದು ಆಗಿರೋದು. ಆದ್ರೆ ನೋಡಿ, ಬನ್ನಿ ಒಳಗೆ ಬನ್ನಿ. ಅವರು ಶಾಲೆ ಇಲ್ಲದಂತ ಸಮಯದ ಶಾಲೆಗೆ ಮುಖ್ಯ ಶಿಕ್ಷಕರಾಗಿ ಯಾರು ಬಾಗಿಲು ತೆಗೆದಿಲ್ಲ. ಎಲ್ಲ ಬೋರ್ಡು ಇಲ್ಲಿ ಇವೆಲ್ಲ ಇದ್ದು ಮಕ್ಕಳು ಆಟೋಪಕರಣಗಳು ಮತ್ತೆಲ್ಲ ಇದ್ದು ಅದ್ರ ಮೇಲೆಲ್ಲ ಈ ಕೆಡಿಗೆಲ್ಲ ಕೊಯ್ದು ಎಲ್ಲ ಮಾಡಿದೆ ನೋಡಿ. ಬೋರ್ ಇದು ಯಾರ ಗಮನಕ್ಕೂ ಇಲ್ವಾ ಸರ್? ಇದು ಯಾರ ಗಮನಕ್ಕೂ ನಾನು ಊರಲ್ಲಿರಲಿಲ್ಲ. ಸರ್ಕಾರದ ಆದೇಶ ಪತ್ರ ಆಗ್ಲಿ ಅಥವಾ ಗಮನಕ್ಕೂ ಶಾಲೆಯಲ್ಲಿ ಕೊಟ್ಟಿಲ್ಲ, ಯಾವುದೂ ಇಲ್ಲ. ನಾವು ಬಂದು ಏಕಾಏಕಿ ಕೇಳಿದಾಗ ಮಾಸ್ಟರ್ ಏನು ಹೇಳಿದ್ರು, ನಮಗೂ ಗೊತ್ತಿರಲಿಲ್ಲ ಇವ್ರು ಹಿಂಗೆ ಬರ್ತಾರೆ ಅಂತ, ಹಿಂಗೆ ಕೇಳ್ತಾರೆ ಅಂತ. ನಾನು ಹಂಗಾಗಿ ಕೆಲಸ ಮಾಡಕ್ ಬಂದರ್ನ ನಿಲ್ಲಿಸ್ಬೇಕಪ್ಪ. ಬೋರ್ಡು ಇದರಲ್ಲಿ ಯಾವುದೇ ಒಂದು ಕೆಲಸ ಅಂತಲ್ಲ, ಶಾಲೆ ಇರುತ್ತೆ. ಆದ್ರೆ ನಾನು ಶೌಚಾಲಯ ಮಾಡಕ್ ಹೋದಾಗ ಕೇಳಿದಾಗ BO ಆಗ್ಲಿ EO ಆಗ್ಲಿ ಇದಕ್ಕೆ ಇದಿಲ್ಲ, ಇದು ನೋಡಿ STA ಕಾಪಿ ಇದೆ, ಹಾಗಾಗಿ ಹಾಕೊಡಕ್ಕೆ ಬರಲ್ಲ ಅಂದಿದ್ರು. ಯಾರು EO ಸಾಹೇಬ್ರು ಹೇಳಿದ್ರ? EO ಸಾಹೇಬ್ರು ಹೇಳಿದ್ರು. ಮತ್ತೆ ಇದಕ್ಕೆ ಯಾವ ತರ ಹಣ ಬಿಡುಗಡೆ ಮಾಡಿದ್ರಿ ಅಂತ ಕೇಳಿಲ್ವಾ ಸರ್ ನೀವು? ನಾವು ನನಗೆ ಗೊತ್ತಿಲ್ಲ. ಇವಾಗ ಹೋಗ್ತಾ ಇದೀನಿ. ಏಕಾಏಕಿ ಬಂದು ತೆಗ್ದಿದ್ದಾರೆ. ತೆಗೆದಿದ್ದಾರೆ. ಯಾರು ಸರ್ ಗುತ್ತಿಗೆದಾರ? ಯಾರು ಸರ್ ಇದಕ್ಕೆ? ಗುತ್ತಿಗೆದಾರರು ಅವ್ರ್ಯಾರು ಚೌಳಿಯೂರು ಅಂತೆ ಗುತ್ತಿಗೆದಾರರು ಬಂದಿದ್ರು. ಅವ್ರಿಗೆ ಹೇಳಿದೀನಿ, ಕಳಿಸಿದೀನಿ. ಈಗ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಬಂದು ನಾನು ಮಾಜಿ ಅಧ್ಯಕ್ಷರಿಗೆ ಇದಕ್ಕೂ ಏನ್ ಸಂಬಂಧ ಸರ್? ಅದು ನನಗೇನು ಗೊತ್ತಿಲ್ಲ ಸರ್. ಗ್ರಾಮ ಪಂಚಾಯತಿ ಅಂಡವರಿಂದ ಕೆಲಸ ಬರೋದ್ರಿಂದ ಹಿಡಿದು ನಾನು ನೀನು ಕೆಲಸ ತಡೆದ್ರೆ ನಾನು FIR ಮಾಡಿಸ್ತೀನಿ ಅಂತ ಆಲ್ರೆಡಿ ಮುಂದಾಗೆ ನನಗೆ ಅಲ್ಲಿ ಗಿಡ ಹಾಕಿದ್ದಾರೆ, ಅದು ಹಾಕಿದ್ದಾರೆ ಅಂತ ನಿಮ್ಮೆಲ್ಲ FIR ಮಾಡಿದ್ದಾರೆ. ಇದೆಲ್ಲ ರಾಜಕೀಯ ಉದ್ದೇಶ ಅಂತೇಳಿ ನೀವ್ ಹೇಳ್ತಾ ಇದ್ದೀರಾ? ಉದ್ದೇಶದಿಂದ ಈ ತರ ಮಾಡಿದ್ದಾರೆ. ನಾನು 2-3 ಕೇಸ್ ಹಾಕಿದ್ದಾರೆ ನನ್ನ ಮೇಲೆ. ನಾನು ಯಾವುದೇ ಮನೆ ತಂದು ಹೋಗ ಅಂತ ಇದಲ್ಲ. ಸರ್ಕಾರಿ ಶಾಲೆ ಅಲ್ವಾ ಸರ್? ಇದೆ ನಿಮ್ಮ ಪ್ರೈವೇಟ್ ಶಾಲೆ ಅಲ್ವಲ್ಲ? ನಾನು ಉಳಿಸಕ್ ಹೊಡ್ರಿ, ಅದು ಗೋಮಾಳದಾಗ ಐತಿ ಅಂತಂದ್ರೆ ಯಾವುದೇ ಸರ್ಕಾರಿ ಸವಲತ್ತು ಇದ್ರಲ್ಲಿ ಯಾವುದೇ ನಮ್ಮ ದಾಖಲಾತಿ ಇಲ್ಲ. ಒಂದ್ ನಿಮಿಷ ಸರ್, ಮಕ್ಕಳನ್ನ ಒಂದ್ಸರಿ ಎಷ್ಟು ದಿನದಿಂದ ಬಾತ್ರೂಮ್ಗೆ ಮನೆಗೆ ಹೋಗ್ತಾ ಇದ್ದೀರಿ ಯಾವಾಗ ಅಂತ ಬನ್ನಿ ಸರ್ ಮಾತಾಡಿ. ಆಯ್ತೆ, ಬನ್ನಿ ಸರ್. ಮಕ್ಕಳಿಗೆ ಸರ್ ನಮಸ್ತೆ. ನಮಸ್ತೆ.
ಅದೇ ಮಕ್ಕಳನ್ನೇ ಒಂದ್ಸರಿ ವಿಚಾರ ಮಾಡಿ ಮಾತಾಡಿಸಿ ಸರ್. ಮಕ್ಕಳ ಶಾಲೆಯಲ್ಲಿ ಶೌಚಾಲಯ ವ್ಯವಸ್ಥೆ ಸರಿ ಇಲ್ವಾ? ಜೋರು ಮಾತಾಡಿ. ಎಷ್ಟು ವರ್ಷದಿಂದ? ಹೌದಾ, ಮತ್ತೆ ನೀವೆಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀರಾ ಶೌಚಾಲಯಕ್ಕೆ? ಮನೆಗೆ ಹೋಗ್ತಾ ಇದ್ದೀರಾ? ಓಕೆ ಓಕೆ ಸರ್, ಥ್ಯಾಂಕ್ ಯು. ನೋಡಿ, 2002-2003 ಸರ್ವ ಶಿಕ್ಷಣ ಅಭಿಯಾನದ ಅಡಿ ಯೋಜನೆ ಅಡಿಯಲ್ಲಿ ಆಗಿರ್ತಂಥ ಶೌಚಾಲಯ ಇವತ್ತು ಭಾಳ ದುರಸ್ತಿಯಾಗಿದೆ. ಆ ದುರಸ್ತಿಯಾಗಿರ್ತಕ್ಕಂಥ ಶೌಚಾಲಯಕ್ಕೆ ಶಾಲಾ ಅಭಿವೃದ್ಧಿ ಸಮಿತಿಯವರು ಎಷ್ಟು ಬಾರಿ ಎಲ್ಲ ಇಲಾಖೆಗಳಿಗೆ ಮನವಿಯನ್ನು ಸಲ್ಲಿಸಿದ್ರು ಕೂಡ ಯಾವುದೇ ಇಲಾಖೆ ಕೂಡ ಇವರಿಗೆ ಸ್ಪಂದಿಸ್ತಾ ಇಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಈಗ ಇತ್ತೀಚೆಗೆ ಒಂದು 2-3 ದಿನದಲ್ಲಿ ಒಬ್ಬರು ಗುತ್ತಿಗೆದಾರರು ಯಾರು ಬಂದಿಲ್ಲ, ಗ್ರಾಮದ ಒಬ್ಬ ಸ್ಥಳೀಯ ಕಾರ್ಯಕರ್ತರು ಶಾಸಕರ ಆಪ್ತರಾಗಿರ್ತಕ್ಕಂಥವ್ರು ಈ ಮೇಲ್ಛಾವಣಿಗೆ ನಾವು ಹಣ ಹಾಕ್ಸ್ಕೊಂಡ್ಬಂದಿದ್ದೀವಿ ಅಂತೇಳಿ ದೌರ್ಜನ್ಯದಿಂದ ಶಾಲೆ ಓಪನ್ ಆಗೇ ಇಲ್ಲ, ಪ್ರಾರಂಭನೇ ಆಗಿಲ್ಲ, ಗೇಟ್ ಬೀಗ ತೆಗ್ದಿಲ್ಲ, ಕೊಠಡಿ ಬೀಗ ತೆಗ್ದಿಲ್ಲ, ಪೀಠೋಪಕರಣಗಳನ್ನು ತೆಗ್ದಿಲ್ಲ. ಆದರೂ ಕೂಡ ಇವರು ಏಕಾಏಕಿ 4 ಜನ ಲೇಬರ್ಸ್ನ ಬಿಟ್ಟು ಅಂಚನ್ನು ಇಳಿವಿ ಈ ಥರ ಕಾಮಗಾರಿಯನ್ನು ಪ್ರಾರಂಭಿಸಿರ್ತಾರೆ. ಆದರೆ SDMC ಅಧ್ಯಕ್ಷರು ಅದನ್ನು ಕೇಳಿದಾಗ ಅವ್ರ ಮೇಲೆ ದೌರ್ಜನ್ಯದಿಂದ FIR ಹಾಕ್ಸ್ಬಿಡ್ತೀನಿ, ಕೆಲಸ ನಿಲ್ಲಿಸಿದರೆ ಹಾಗೆ ಹೀಗೆ ಅಂತೇಳಿ ಉದ್ದಟತನ ತೋರಿಸ್ತಿದ್ದಾರೆ. ಆದ್ದರಿಂದ ಈ ಇಲಾಖೆ ದಯವಿಟ್ಟು ಈಗ ಸದ್ಯದಲ್ಲೇ ಗಮನ ಹರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ.